ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಈ ವಿಡಿಯೋ ಒಮ್ಮೆ ನೋಡಿ. ಈ ವಿಡಿಯೋದಲ್ಲಿ ಭರ್ಜರಿ ಡ್ಯಾನ್ಸ್ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಅದೇ ಸಿಜೆಪಿ ವಕ್ತಾರ ಸೌರವ್ ದಾಸ್. ಈ ಪಾರ್ಟಿಯಲ್ಲಿ ಆತ ಒಬ್ಬನೇ ಇಲ್ಲ, ಇನ್ನೊಬ್ಬ ಸಿಜೆಪಿ ವಕ್ತಾರ ಕೂಡ ಅಶುತೋಷ್ ರಂಕ ಇದ್ದಾನೆ. ಕಾಕ್ರೋಚ್ ಪಾರ್ಟಿ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಕೂಡ ಇದ್ರು. ನೂರಾರು ಯುವಕರೊಂದಿಗೆ ಸಿಜೆಪಿ ತಂಡ ಭರ್ಜರಿ ಪಾರ್ಟಿ ಮಾಡ್ತು. ಕೇಕ್ ಕತ್ತರಿಸಿ ಕುಣಿದು ಕುಪ್ಪಳಿಸಿದ್ರು. ಇದು ಯಾವ ಪಾರ್ಟಿ ಇರಬಹುದು? ಇದು ರೆಸಿಗ್ನೇಷನ್ ಪಾರ್ಟಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಕ್ಕೆ ದೆಹಲಿಯ ಪ್ರಸಿದ್ಧ ಹೋಟೆಲ್ನಲ್ಲಿ ಸಿಜೆಪಿ ಕುಣಿದು ಕುಪ್ಪಳಿಸಿದ್ದು ಹೀಗೆ. ಆದ್ರೆ ಜನರು ಕೇಳೋದೇನು? ಸಿಜೆಪಿಗೆ ಮೋದಿ ಸರ್ಕಾರದ ವಿರುದ್ಧ ಗೆದ್ದೆವು ಅನ್ನೋದು ಮುಖ್ಯನಾ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿದ್ವಿ ಅನ್ನೋದು ಮುಖ್ಯನಾ? ಒಂದು ಸಂವೇದನೆ ಇದ್ದಿದ್ರೆ ಈ ಪಾರ್ಟಿ ಆಗ್ತಾ ಇತ್ತ? ಇದೇ ಕಾಕ್ರೋಚ್ ಪಾರ್ಟಿ ಏನ್ ಹೇಳಿತ್ತು? 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆ ಕುಟುಂಬಗಳು ಕಣ್ಣೀರಿಡ್ತಾ ಇವೆ ಅಂತೆಲ್ಲ ಹೇಳಿದ್ರು. ಈಗ ಕಾಕ್ರೋಚ್ ಪಾರ್ಟಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ವಿದ್ಯಾರ್ಥಿಗಳನ್ನೇ ಮರೆತು ಬಿಟ್ರು. ಇವರು ಮಾತ್ರ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕಾಕ್ರೋಚ್ ಪಾರ್ಟಿಗೆ ನಿಜಕ್ಕೂ ಒಂದು ಮಾನವೀಯತೆ ಇದ್ದಿದ್ರೆ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ಧೈರ್ಯ ಹೇಳಿ ಅಲ್ವಾ? ಇದು ಹೀಗೆ ಕುಣಿದು ಕುಪ್ಪಳಿಸಿದ್ರೆ ಹೇಗಾಗುತ್ತೆ? ಇಲ್ಲ, ನಮ್ಮ ಜನ ಇದನ್ನು ಒಪ್ಪಲ್ಲ. ಇದೇ ಸಿಜೆಪಿ ಹೋರಾಟಕ್ಕೆ ಬಂದ ನೂರಾರು ವಿದ್ಯಾರ್ಥಿಗಳು ಲಾಠಿ ಏಟು ತಿಂದ್ರು. ಎಷ್ಟು ವಿದ್ಯಾರ್ಥಿಗಳು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಆದರೆ ಸಿಜೆಪಿ ಹೋರಾಟ ನಾಯಕರಿಗೆ ಅದ್ಯಾವುದು ಬೇಕಾಗಿಲ್ಲ. ಇವರಿಗೆ ಪಾರ್ಟಿಯದ್ದೇ ಚಿಂತೆ. ಮೋದಿಜಿ ಹೆಸರು ಹೇಳ್ಕೊಂಡು ಹೋಟೆಲ್ನಲ್ಲಿ ಕುಣಿದು ಕುಪ್ಪಳಿಸಿದ್ರು. ವೀಕ್ಷಕರೇ, ಮೊದಲು ಸೆಲೆಬ್ರೇಷನ್ ವಿಡಿಯೋ ಟ್ವೀಟ್ ಮಾಡಿದ್ದು ಬಿಜೆಪಿ ಸಂಸದ ಮಹೇಶ್ ಜೇಠಲ್ಮಾನಿ. ಈ ಸ್ವಯಂ ಘೋಷಿತ ಸಿಜೆಪಿ ನಾಯಕರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ಹೋರಾಟದುದ್ದಕ್ಕೂ ಪ್ರಯಾಣ, ಊಟ, ವಸತಿ ಎಲ್ಲಾ ವ್ಯವಸ್ಥೆ ಮಾಡಿದ್ಯಾರು? ದೆಹಲಿಯಲ್ಲಿ ಅಶಾಂತಿ, ಉದ್ವಿಗ್ನತೆ ಸೃಷ್ಟಿ ಮಾಡಿದವರಿಗೆ ಹಣಕಾಸಿನ ನೆರವು ನೀಡಿದ್ಯಾರು ಅಂತ ಹೇಳಿದ್ದಾರೆ. ಅದು ನಿಜವೇ ಅಲ್ವಾ? ಈ ಕಾಕ್ರೋಚ್ ಪಾರ್ಟಿ ಹುಟ್ಕೊಂಡೇ ಕೆಲವು ದಿನ ಆಗಿದೆ. ಹಾಗಿದ್ರೆ ಈ ಹೋರಾಟಕ್ಕೆ ಫಂಡ್ ಮಾಡ್ತಾ ಇರೋದು ಯಾರು? ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಬಂದ ವಿದ್ಯಾರ್ಥಿಗಳಿಗೆ ಊಟಕ್ಕೆ ಒಂದು ದಿನಕ್ಕೆ ಕನಿಷ್ಠ 40 ಲಕ್ಷ ಖರ್ಚು ಆಗಿದೆ. ಅದನ್ನು ಕೊಟ್ಟಿದ್ಯಾರು? ನನಗನ್ಸೋದು ಕಾಕ್ರೋಚ್ ಮಾತ್ರ ಎದುರಿಗೆ ಕಾಣಿಸ್ತಾ ಇದೆ, ಅದರ ಹಿಂದೆ ಕಾಣದ ಕೈಗಳು ಇದ್ರೂ ಇರಬಹುದು. ವೀಕ್ಷಕರೇ, ನಾನು 2 ದಿನದ ಹಿಂದೆ ಅನ್ಕೊಂಡೆ, ಸಿಜೆಪಿ ಹೋರಾಟಕ್ಕೆ ಯಾಕೆ ನಮ್ಮ ಕಪಿಲ್ ಸಿಬಲ್ ಇನ್ನೂ ಬೆಂಬಲ ಕೊಟ್ಟಿಲ್ಲ ಅಂತ. ಈಗ ನೋಡಿ, ಸಿಜೆಪಿ ಹೋರಾಟಕ್ಕೆ ಕಪಿಲ್ ಸಿಬಲ್ ಕೂಡ ಸಾಥ್ ಕೊಟ್ರು. ನಿನ್ನೆ ಸಿಜೆಪಿ ಸೌರವ್ ದಾಸ್, ಅಶುತೋಷ್ ರಂಕ, ಅಭಿಜಿತ್ ದೀಪ್ಗೆ, ಕಪಿಲ್ ಸಿಬಲ್ ಇವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಸಿಜೆಪಿ ಹೋರಾಟಕ್ಕೆ ಕಪಿಲ್ ಸಿಬಲ್ರಿಂದ ಕಾನೂನು ನೆರವು ಕೇಳಿದ್ರು. ಕಪಿಲ್ ಸಿಬಲ್ ಕೂಡ ಒಪ್ಪಿದ್ದಾರೆ. ನಿಮ್ಮ ಹೋರಾಟಕ್ಕೆ ಕಾನೂನು ನೆರವು ನೀಡ್ತೀನಿ, ಅದ್ರ ಜೊತೆಗೆ ನಿಮ್ಮ ಪಾರ್ಟಿ ಹೋರಾಟಕ್ಕೆ 1 ಕೋಟಿ ನೆರವು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸಿಜೆಪಿ ಒಂದು ವೆಬ್ಸೈಟ್ ಮಾಡತ್ತಂತೆ. ಅದರಲ್ಲಿ ಹೋರಾಟದಲ್ಲಿ ಇದ್ದವರ ಮೇಲೆ ಸರ್ಕಾರ ಸುಳ್ಳು ಕೇಸ್ ದಾಖಲಿಸಿದ್ರೆ ಮಾಹಿತಿ ಹಂಚಿಕೊಳ್ಬಹುದು. ಆಗ ಸಿಜೆಪಿ ವಕೀಲರ ತಂಡ ನೆರವಿಗೆ ಬರುತ್ತಂತೆ. ಇದೇ ಕಪಿಲ್ ಸಿಬಲ್ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ರು. ಈಗ ಸಮಾಜವಾದಿ ಪಕ್ಷದಿಂದ ಸಹಾಯದಿಂದ ರಾಜ್ಯಸಭೆಗೆ ಹೋಗಿದ್ದಾರೆ. ಇದೇ ಕಪಿಲ್ ಸಿಬಲ್ ಬಾಬ್ರಿ ಮಸೀದಿ ಪರ ಕಕ್ಷಿದಾರ ಇಕ್ಬಾಲ್ ಅನ್ಸಾರಿ ಪರ ವಾದ ಮಂಡಿಸಿದ್ರು. 2019ರಲ್ಲಿ ಅಯೋಧ್ಯೆ ತೀರ್ಪು ಕೊಡಬೇಡಿ, ಮುಂದೂಡಿಕೆ ಮಾಡಿ ಅಂತ ಹೇಳಿದ್ರು. ಈಗ ಇದೇ ಕಪಿಲ್ ಸಿಬಲ್ ಸಿಜೆಪಿಗೆ ಬೆಂಬಲ ಕೊಟ್ಟಿದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಬಿಡಿ. ಮೊದಲ ದಿನದಿಂದಲೂ ಮೋದಿ ವಿರೋಧ ಮಾಡ್ಕೊಂಡೇ ಬಂದವರು ಕಪಿಲ್ ಸಿಬಲ್. ಈಗ ಮೋದಿ ವಿರುದ್ಧದ ಹೋರಾಟಕ್ಕೆ ಬೆಂಬಲ ಕೊಡದೇ ಇರ್ತಾರಾ? ವೀಕ್ಷಕರೇ, ಇಡೀ ದೇಶದ ಜನರೇ ಕೇಳ್ತಿದ್ದಾರೆ, ಪಂಜಾಬ್ ಶಿಕ್ಷಣ ಸಚಿವರು ರಾಜೀನಾಮೆ ಯಾವಾಗ ಕೊಡ್ತಾರೆ ಅಂತ. ಪಂಜಾಬ್ನಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಬಿಜೆಪಿ, ಕಾಂಗ್ರೆಸ್ ಆರೋಪ ಮಾಡ್ತಾ ಇವೆ. ಆದ್ರೆ ಆಪ್ ನಾಯಕರು ಮಾತ್ರ ಅದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ. ಒಂದೇ ಒಂದು ಪತ್ರಿಕೆ ಸೋರಿಕೆ ಆಗಿಲ್ಲ, ಹೈಟೆಕ್ ನಕಲು ದಂಧೆ ಪತ್ತೆ ಹಚ್ಚಿದೀವಿ, ಆರೋಪಿಗಳ ಬಂಧನವೂ ಆಗಿದೆ, ಹೀಗಾಗಿ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಪಂಜಾಬಿನ ಸಿಎಂ ಮಾನ್ ಪಂಜಾಬ್ನಲ್ಲಿ ಕಾಕ್ರೋಚ್ ಹೋರಾಟ ಮಾಡುತ್ತಾ? ಗೊತ್ತಿಲ್ಲ. ಆದ್ರೆ ಅಂಥ ಲಕ್ಷಣಗಳು ಮಾತ್ರ ಕಾಣ್ತಾನೆ ಇಲ್ಲ. ರಾಜೀನಾಮೆ ಕೊಡ್ಲೇಬೇಕು ಅಂತ ಬಿಜೆಪಿ, ಕಾಂಗ್ರೆಸ್ ಹೋರಾಟ ಮಾಡ್ತಾ ಇವೆ. ಒಂದು ವೇಳೆ ಪಂಜಾಬ್ನಲ್ಲಿ ಕಾಕ್ರೋಚ್ ಹೋರಾಟ ಮಾಡದೇ ಇದ್ರೆ ಇದು ಮೋದಿ ವಿರೋಧಿ ಹೋರಾಟ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ವೀಕ್ಷಕರೇ, ಕಾಂಗ್ರೆಸ್ ನಾಯಕರದು ಎಷ್ಟು ಭಿನ್ನ ನಿಲುವು ನೋಡಿ. ದೆಹಲಿಯಲ್ಲಿ ಬಿಜೆಪಿ ಆಡಳಿತದಲ್ಲಿ ಪೇಪರ್ ಲೀಕ್ ಆದ್ರೆ ಸಚಿವರೇ ಹೊಣೆ ಅಂತೆ. ಮೊನ್ನೆ ರಾಹುಲ್ ಗಾಂಧಿ ಮೋದಿ ಮನೆ ಎದುರೇ ಧರಣಿಗೆ ಕೂತ್ರು. ನೀಟ್ ಅಕ್ರಮದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ರು. ಆದ್ರೆ ಕರ್ನಾಟಕದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಜಿಲ್ಲಾಧಿಕಾರಿಗಳಿಗೆ ಹೊಣೆ ಅಂತೆ. ಇದನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಸಚಿವರು, ಸಿಎಂ, ಸರ್ಕಾರ ಹೊಣೆ ಅಲ್ವಾ?
ಇಲ್ಲಿ ಜಿಲ್ಲಾಧಿಕಾರಿಗಳು ಮಾತ್ರ ಹೊಣೆನಾ? ಬಿಜೆಪಿ ರಾಜ್ಯದಲ್ಲಿ ಪೇಪರ್ ಲೀಕ್ ಆದ್ರೆ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀರಾ? ಇದು ಯಾವ ಲಾಜಿಕ್? DK ಶಿವಕುಮಾರ್ ಅವರೇ, ಪೇಪರ್ ಲೀಕ್ ಆಗದೆ ಹಾಗೆ ನೀವು ಕ್ರಮ ಕೈಗೊಳ್ಬೇಕಲ್ವಾ? ಪ್ರಶ್ನೆ ಪತ್ರಿಕೆ ಸೋರಿಕೆ ತಡಿಲಿಕ್ಕೆ ವ್ಯವಸ್ಥಿತ ಬದಲಾವಣೆ ತರಬೇಕಲ್ವಾ? ಅದು ಬಿಟ್ಟು DCಗಳೇ ಹೊಣೆ ನಾವಲ್ಲ ಅಂದ್ರೆ ಹೇಗಾಗುತ್ತೆ? ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಆಯಿತು. ಅವತ್ತಿನ ಸಚಿವ B ನಾಗೇಂದ್ರ ಜೈಲಿಗೆ ಕೂಡ ಹೋದ್ರು. ಆದರೆ ಅಂದಿನ CM ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲಾ ಕಾಂಗ್ರೆಸ್ ನಾಯಕರು ಹೇಳಿದ್ದೇನು, ಇದು ಅಧಿಕಾರಿಗಳ ತಪ್ಪು, ಸಚಿವರು ಸರ್ಕಾರದ ತಪ್ಪಲ್ಲ ಅಂತ ಹೇಳಿದ್ರು. ಅಬಕಾರಿ ಇಲಾಖೆಯಲ್ಲಿ ಏನಾಯಿತು? ಲೋಕಾಯುಕ್ತ ದಾಳಿ ಆದಾಗ ದುಡ್ಡಿನ ಸಮೇತ ಅಧಿಕಾರಿಗಳು ಸಿಕ್ಕಿಬಿದ್ರು. ಆದರೆ ಅವತ್ತು ಸರ್ಕಾರ ಹೇಳಿದ್ದೇನು, ಅದು ಅಧಿಕಾರಿಗಳ ತಪ್ಪು, ಸಚಿವರು ಸರ್ಕಾರದ್ದು ಅಲ್ಲ ಅಂತ ಹೇಳಿದರು. ಆದರೆ ನೀಟ್ ಅಕ್ರಮ ಆದರೆ ಮೋದಿ, ಅಮಿತ್ ಶಾ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇದು ಕಾಂಗ್ರೆಸ್ನ ವಾದ. ವಾಲ್ಮೀಕಿ ಹಗರಣ, ಅಬಕಾರಿ ಇಲಾಖೆ ಹಗರಣ ಬಂದಾಗ ನಮ್ಮ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಏನಂತ ಹೇಳಿದ್ರು? ಇದು ಅಧಿಕಾರಿಗಳ ತಪ್ಪು, ಅಧಿಕಾರಿಗಳ ವಿರುದ್ಧ ಕ್ರಮ ಆಗತ್ತೆ ಅಂದ್ರು. ಸಚಿವರು ಸರ್ಕಾರದ ತಪ್ಪೇ ಇಲ್ಲ ಅಂತ ಹೇಳಿದ್ರು. ಈಗ ನೋಡಿ, ನೀಟ್ ಪರೀಕ್ಷೆ ನಡೆಸೋದು ಯಾರು? NTA. ಇದು ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಸ್ವಾಯತ್ತ ಸಂಸ್ಥೆ. ನೀಟ್ ಅಕ್ರಮ ಹೊರಬಂದಾಗ ಇದೇ ಪ್ರಿಯಾಂಕ್ ಖರ್ಗೆ ಹೇಳಿದ್ದೇನು, ಇದು ಸಚಿವರು ಸರ್ಕಾರದೇ ತಪ್ಪು, ಮೋದಿ, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಲಿ ಅಂತ ಹೇಳಿದರು. ನಿಮ್ಮ ಸರ್ಕಾರದಲ್ಲಿ ಏನಾದರೂ ಆದರೆ ಅಧಿಕಾರಿಗಳ ತಪ್ಪು, ಅದೇ ಮೋದಿ ಸರ್ಕಾರದಲ್ಲಿ ಏನಾದರೆ ಆದರೆ ಅಧಿಕಾರಿಗಳದ್ದು, ಸಚಿವರದ್ದೇ ತಪ್ಪು. ಈಗ ಮೊನ್ನೆ ಕಲಬುರಗಿಯಲ್ಲಿ 3 ಕೈದಿಗಳು ಎಸ್ಕೇಪ್ ಆದರು. ಇದ್ಯಾರ ತಪ್ಪು? ಅಧಿಕಾರಿಗಳದ್ದು ಮಾತ್ರ ಅಲ್ಲ, ಸಚಿವರದ್ದು ಕೂಡ ತಪ್ಪಲ್ವಾ? ಹಾಗಿದೆ ಇದಕ್ಕಾಗಿ ಗೃಹ ಸಚಿವರು ರಾಜೀನಾಮೆ ಕೊಡಬೇಕಲ್ವಾ? ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಬಹುದು, ಇಲ್ಲಿ ಯಾರು ಕೂಡ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೇಳಬಾರ್ದಾ? ತಪ್ಪು ಯಾರು ಮಾಡಿದ್ರೆ ತಪ್ಪೇ ಅಲ್ವಾ? ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.